ಫ್ರೆಂಡ್ಸ್, ಇವಾಗ ನಾವು ಮುರುಡೇಶ್ವರಲಿಂದ ಇಳಗುಂಜಿ ಗಣಪತಿಗೆ ಬಂದಿದ್ದೈತ್ರಿ. ಇವಾಗ ಮಧ್ಯಾಹ್ನ ಆಯ್ತು ರೀ. ಮಧ್ಯಾಹ್ನ ಅಂದ್ರೆ 3:30 ಆಗಿರ್ಬೋದು ರೀ. ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಮುರುಡೇಶ್ವರ್ನಾಗ ಇಡಗುಂಜಿ ಗಣಪತಿಗೆ ಹೋಗ್ಲಿಕ್ಕತ್ತೀವಿ ರೀ. ನಾವು ನೋಡ್ರಿ, ಆಲ್ರೆಡಿ ನಾವು ದಾರಿ ಒಳಗಿದ್ದೀವಿ ರೀ. ನೋಡ್ರಿ, ನಡ್ಕೊಂಡ ಹೊಂಟೀವಿ ರೀ. ಎಲ್ಲರೂ ಹೂ ತೊಗೊಳಕತ್ತಾರ ನೋಡ್ರಿ ಗಣಪತಿಗೆ. ಯಾಕಂದ್ರೆ ಇವಾಗಂತೂ ಸೀಸನ್ ಇಲ್ಲ ರೀ, ಹಬ್ಬದ ಟೈಮ್ ಇಲ್ಲಲ್ಲ, ಹಂಗಂತೇಳಿ ಗದ್ದಲ ಏನೂ ಇಲ್ಲ ರೀ. ನೋಡ್ರಿ, ಗದ್ದಲ ಏನೂ ಇಲ್ಲ. ಹಂಗಂತೇಳಿ ಫಸ್ಟ್ ನಾವು ಇಡಗುಂಜಿ ಗಣಪತಿಗೆ ಬಂದಿವಿ ರೀ ಮುರುಡೇಶ್ವರ್ಲಿಂದ. ಯಾಕಂದರೆ ಅದ ಸಮೀಪ ಆಗ್ತೈತಿ ರೀ. ಮುರುಡೇಶ್ವರ್ಲಿಂದ ಇಡಗುಂಜಿ ಗಣಪತಿ ಬಂದು ಸಮೀಪ ಆಗ್ತೈತಿ. ಇಲ್ಲಿ ಆದ್ಮ್ಯಾಗ ನಾವು ಗೋಕರ್ಣಗೆ ಹೋಗ್ತೀವಿ ರೀ. ಯಾಕಂದ್ರೆ ಗೋಕರ್ಣ ಮುರುಡೇಶ್ವರ್ಲಿಂದ ಒಂದು 3-3.5 ತಾಸು ಅಂತೇಳಿ ಅಂದ್ರಿ ಡ್ರೈವರನ್ನು. ಎಷ್ಟು ಸ್ಪೀಡ್ ಹೊಡಿತಾರಲ್ಲ ಅದ್ರ ಪ್ರಕಾರ ಅಲ್ಲಿ ಜಲ್ದಿ ಹೋಗ್ಬೋದು ಅಂತೇಳಿ. ಯಾಕಂದ್ರೆ ನಾವು ಒಂದಿನ ಟ್ರಿಪ್ ಮಾಡ್ಲಿಕ್ಕತ್ತೀವಲ್ಲ, ಹಂಗಂತೇಳಿ ಜಲ್ದಿ ಹೋಗಿ ಜಲ್ದಿ ಬರೋಣ ಅಂತೇಳಿ ನಾವು ಇಡಗುಂಜಿ ಗಣಪತಿ ಗುಡಿಗೆ ಹೊಂಟೀವಿ ರೀ. ನಾವು ನೋಡ್ರಿ, ಎಷ್ಟಂದ್ರೆ ಅಷ್ಟು ಶಾಂತ ಐತಿ ನೋಡ್ರಿ. ಇದೇನು ಪ್ಲೇಸ್ ಐತಲ್ರಿ, ಮುರುಡೇಶ್ವರ್ಲಿಂದ ಇಡಗುಂಜಿ ಗಣಪತಿಗೆ ಏನು ಬಂದಿದ್ದೈತಲ್ಲ ನಾವು, ಭಾಳ ಅಂದ್ರೆ ಭಾಳ ಶಾಂತ ಐತಿ ನೋಡ್ರಿ. ಹಂಗೆ ಆ ವಾತಾವರಣ ಅಂತೂ ಭಾಳ ಸೂಪರ್ ಅಂದ್ರೆ ಸೂಪರ್ ಐತ್ರಿ. ಇಲ್ಲಿ ನೋಡ್ರಿ, ಅಂಗಡಿ ಎಲ್ಲ ನೋಡಿ ಹುಡುಗರಂತೂ ಅಲ್ಲೇ ಸ್ಟಕ್ ಆಗಿಬಿಟ್ಟಾರಿ. ಕಣ್ಣೆಲ್ಲ ಅಂಗಡಿ ಮ್ಯಾಗ ರೀ, ಏನು ಕೊಡಿಸ್ತಾರೆ ಏನು ಬಿಡ್ತಾರೆ ಅಂತೇಳಿ. ಈಗ ನೋಡ್ರಿ, ಮೊದ್ಲಿಗೆ ನಾವು ಗಣಪತಿ ಗುಡಿಗೆ ಹೋಗ್ತೀವಿ ರೀ. ಗಣಪತಿ ಗುಡಿಗೆ ಹೋಗಿ ಬಂದು ಆಮ್ಯಾಗ ಹುಡುಗರ್ಗೆ ಏನಾದರೂ ಕೊಡಿಸ್ತೀವಿ ರೀ. ನೋಡ್ರಿ, ಇವಾಗ ಹೊಂಟೀವಿ ರೀ ನಾವು. ಯಾಕಂದ್ರೆ ಫಸ್ಟ್ ಟೈಮ್ ಹೋಗ್ಲಿಕ್ಕತ್ತೀವಲ್ರಿ ನಾವು ಇಡಗುಂಜಿ ಗಣಪತಿಗೆ. ಹಂಗಂತೇಳಿ ಗಣಪತಿ ಗುಡಿ ಹೆಂಗಿರ್ತೈತಿ ಹೆಂಗಿಲ್ಲ ಅಂತೇಳಿ ಸ್ವಲ್ಪ ಎಕ್ಸೈಟೆಡ್ ಜಾಸ್ತಿ ಐತ್ರಿ. ಸ್ವಲ್ಪ ಅಲ್ಲ, ಜಾಸ್ತಿನೇ ಐತಿ. ಗುಡಿ ಹೆಂಗಿರ್ತೈತಿ ಹೆಂಗಿಲ್ಲ ಅಂತೇಳಿ ಇಲ್ಲಿ ನೋಡ್ರಿ, ನಾನಂತೂ ಹೊಂಟೀನಿ ರೀ. ಯಾಕಂದ್ರೆ ಮೊಬೈಲ್ ಅಂತೂ ಅಕ್ಕರ ಕೈಯಾಗ ಕೊಟ್ಟೆ ನಾನು. ಯಾಕಂದರೆ ನಾನು ಸ್ವಲ್ಪ ವಿಡಿಯೋದಾಗ ಬರಲಿ ಅಂಥೇಳಿ ಅಕ್ಕರ ಕೈಯಾಗ ಮೊಬೈಲ್ ಕೊಟ್ಟೆ ರೀ. ನೋಡ್ರಿ, ದೀಕ್ಷಿತ ಅಂತೂ ಮೆಲ್ಲಗೆ ನಡ್ಕೊಂಡು ಬರಕತ್ತಾಳೆ. ಈ ಕಡೆ ನೋಡ್ರಿ, ಪೂರ್ತಿ ಅಡಿಕೆ ತೋಟ ರೀ ಇದೆಲ್ಲ. ಎಷ್ಟಂದ್ರೆ ಎಷ್ಟು ಶಾಂತ ರೀ. ಅಡಿಕೆ ತೋಟದಾಗ ಏನೋ ನೀರು ಬಿಟ್ಟಂಗಿದಾರೆ ರೀ. ಆ ನೀರಿನ ಸೌಂಡ್ ಹಂಗೆ ಕಿವಿ ಒಳಗೆ ತಂಪಿದ್ದಂಗೆ ಐತೆ ನೋಡ್ರಿ. ನೋಡ್ರಿ, ಈ ಕಡೆ ಎಲ್ಲ ಅಂಗಡಿ ರೀ, ಪೂರ್ತಿ ಅಂಗಡಿ ಇದಾವ್ರಿ. ಇವಾಗಂತೂ ಸೀಸನ್ ಇಲ್ಲ ರೀ. ಅಂದರೆ ಹೆಂಗಂದ್ರೆ ಈಗ ಹಬ್ಬ ಹುಣ್ಣಿಮೆ ಅಂದರೆ ಅದು ವಾರ ಇರ್ತೈತಲ್ರಿ, ಅವಾಗ ಇಷ್ಟ ಗದ್ದಲ ಇರ್ತೈತೆ ನೋಡ್ರಿ. ನಾವು ಬಂದಾಗಂತೂ ಪೂರ್ತಿ ಖಾಲಿ ಖಾಲಿ ಇತ್ತು ರೀ. ಇಲ್ಲಿ ನೋಡ್ರಿ, ಹ್ಯಾಂಡ್ ಮೇಡ್ ಅಂತಾರಲ್ರಿ, ಹ್ಯಾಂಡ್ ಮಾಡಿದ್ದೆಲ್ಲ ನೋಡ್ರಿ. ಇಲ್ಲಿ ಗಣಪತಿ ಮತ್ತು ಯಕ್ಷಗಾನದ್ದು ಏನು ಬರ್ತೈತಲ್ಲ, ಆ ಚಿತ್ರ ಎಲ್ಲ ಭಾರಿ ಭಾರಿ ಚಲೋ ಇತ್ತು ರೀ. ಇಲ್ಲಿ ನೋಡ್ರಿ, ಈ ಕಡೆ ಹಿಂಗೆ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ಹಿತ್ತಾಳೆದು ಆಮೇಲೆ ಸ್ಟೀಲಿನ ಭಾಂಡೆ ಎಲ್ಲ ಸಿಗೋದು ಅಂಗಡಿ ಎಲ್ಲ ಇದಾವೆ ನೋಡ್ರಿ. ಅಕ್ಕಾಗಂತೂ ಕೇಳಿದೆ ರೀ ನಾನು, ಇದೇನು ಏನು ಭಾಂಡೆವು ಹಂಗೆ ಶೋಕೇಶ್ದೇನು ಅಂತೇಳಿ. ಇಲ್ಲ, ಹಿತ್ತಾಳೆದು ತಾಮ್ರದ್ದು ಸ್ಟೀಲಿಂದು ಹಿಂಗೆ ಮಾರ್ತಾರಂತೇಳಿ ಅಂದ್ರಿ. ನೋಡ್ರಿ, ಒಂದಕ್ಕಿಂತ ಒಂದು ಚಂದ ಇದ್ವು ರೀ ಎಲ್ಲ. ನೋಡ್ರಿ, ಹ್ಯಾಂಡ್ ಮೇಡ್ ಕ್ರಾಫ್ಟ್ ಅಂತಾರಲ್ರಿ, ಅದು ರೀ ಹ್ಯಾಂಡ್ ಮೇಡ್ ಮಾಡಿದ್ದೆಲ್ಲ. ಈ ಕಡೆ ಎಲ್ಲ ಅಂಗಡಿ ಇದಾವ್ರಿ. ನೋಡ್ರಿ, ನಾವಂತೂ ನಡ್ಕೊಂಡು ಹೊಂಟೀವಿ ರೀ. ಕಾಲಿಗೆ ಹಂಗೆ ಕಲ್ಲು ಚುಚ್ಚಾಕತ್ತು ಬಿಟ್ಟವ್ರಿ. ಯಾಕಂದ್ರೆ ನಾವು ಚಪ್ಪಲಿ ಬಂದು ಕಾರ್ನಾಗ ಬಿಟ್ಟಿದ್ವಿ ರೀ. ಇಲ್ಲಿ ನೋಡ್ರಿ, ಇದೆಲ್ಲ ಕಲ್ಲು. ಇದು ಸಮುದ್ರ ನದಿ ಕಡೆ ಹೆಂಗಿರ್ತೈತಲ್ರಿ ಹಂಗೈತ್ರಿ. ಅಂದರೆ ನಮ್ಮ ಊರೊಳಗೆ ಹೆಂಗೆ ರೀ ಡಾಂಬರ್ ರೋಡ್ ಅಂತಾರಲ್ಲ, ಅಂಥದ್ದೇನಿಲ್ಲ ರೀ. ಪೂರ್ತಿ ಕಲ್ಲನ್ನು ಚುಚ್ಚಾಕತ್ತೈತ್ರಿ. ಇವಾಗಂತೂ ನಾವು ಸ್ವಲ್ಪ ಮುಂದೆ ಬಂದೀವಿ ರೀ. ಅಲ್ಲಿ ಗುಡಿ ಕಡೆ ಅಂತೂ ಈ ಅಂಗಡಿ ಇದಾವೆ ನೋಡ್ರಿ. ಇಲ್ಲೆಲ್ಲ ನೋಡ್ರಿ, ಗುಡಿ ಕಡೆ ಇರೋ ಅಂಗಡಿ ರೀ ಇದೆಲ್ಲ. ಹುಡುಗರಂತೂ ಫುಲ್ಲು ಖುಷಿ ರೀ. ಯಾಕಂದ್ರೆ ಅವ್ರಿಗೆ ಅಂದಿದ್ದೈತಲ್ಲ, ಗುಡಿಗೆ ಹೋಗಿ ಬಂದ ಮ್ಯಾಗ ಏನಾದರೂ ಕೊಡಿಸ್ತೀವಿ, ಇವಾಗ ಏನು ಕಾಡಿಸ್ಬೇಡ್ರಿ ಅಂತೇಳಿ ಅವರೆಲ್ಲ ಅದ ಫಿಕ್ಸ್ ಆಗಿದ್ದೈತಿ ನೋಡ್ರಿ. ಇವಾಗಂತೂ ಹೊಂಟೀವಿ ರೀ ನಾವು ಗುಡಿ ಕಡೆ. ನೋಡ್ರಿ, ಈ ಕಡೆ ಎಲ್ಲ ತೆಂಗಿನಕಾಯಿ ಅಂಗಡಿ, ಹಣ್ಣಿನ ಅಂಗಡಿ ಇದೆಲ್ಲ ನೋಡ್ರಿ. ಪ್ರಸಾದ ಎಲ್ಲ ಸಿಗ್ತೈತೆ ಅಂತೇಳಿ ಇಲ್ಲೆಲ್ಲ ಬೋರ್ಡ್ ಹಾಕ್ಯಾರ ನೋಡ್ರಿ. ನೋಡ್ರಿ, ಎಲ್ಲ ನಡ್ಕೊಂಡು ಹೊಂಟೀವಿ. ಇದಂತೂ ಗುಡಿ ರೀ. ಅಂದ್ರೆ ಇಲ್ಲಿ ನೋಡ್ರಿ, ಒಳಗಿಂದ ಗುಡಿ ಐತಲ್ರಿ ಅದು ರೀ. ನಾನಂತೂ ಪೂರ್ತಿ ಅಂತೂ ವಿಡಿಯೋ ತೆಗ್ದಿಲ್ಲ ರೀ. ಯಾಕಂದರೆ ಅಲ್ಲಿ ಬೋರ್ಡ್ ಹಾಕಿದ್ರೆ ವಿಡಿಯೋ ಎಲ್ಲ ತೆಗಿಬಾರ್ದು ಅಂತೇಳಿ. ಹಂಗಂತೇಳಿ ಗಣಪತಿದು ಏನೈತಲ್ಲ ಅದು ವಿಡಿಯೋ ನಾನು ತೆಗ್ದಿಲ್ಲ ರೀ. ನನಗೂ ಬೇಡ ಅನಿಸ್ತು. ಯಾಕಂದರೆ ನಾವು ಅಲ್ಲಿ ಹಾಕಿದ್ದೈತಲ್ಲ, ಅವ್ರು ನೋಡಿದ್ರೆ ಇದಾಗ್ತೈತೆ ಅಂಥೇಳಿ. ಫ್ರೆಂಡ್ಸ್, ಅದಾದ್ಮ್ಯಾಗ ನಾವು ಬಂದೀವಿ ರೀ. ನಾವು ಶ್ರೀ ಕ್ಷೇತ್ರ ಗೋಕರ್ಣಕ್ಕೆ ಬಂದೀವಿ ರೀ ನಾವು. ಇಲ್ಲಿ ನೋಡ್ರಿ, ಗೋಕರ್ಣಕ್ಕೆ ಬಂದೀವಿ ರೀ. ಅದು ದಾರಿ ಮಧ್ಯದಾಗ ನಾನು ಎಲ್ಲೂ ವಿಡಿಯೋ ತೆಗ್ದಿಲ್ಲ ರೀ. ಯಾಕಂದ್ರೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ರೀ. ಅಲ್ಲಿಂದ ಬರ್ಬೇಕಂದ್ರೆ ಲೇಟ್ ಆಯ್ತು ರೀ. ಇಲ್ಲಿ ನೋಡ್ರಿ, ಗೋಕರ್ಣಕ್ಕೆ ಬಂದರೆ ಹೆಂಗಿರ್ತೈತಂದ್ರೆ, ಗಂಡ್ಮಕ್ಳು ಬಂದು ಶರ್ಟ್ ಮತ್ತು ಬನಿಯನ್ ತೆಗಿಬೇಕಂತಾರಿ. ಅವ್ರು ಪಂಚೆ ಅನ್ನೋದು ಉಟ್ಕೋಬೇಕಂತಾರಿ. ನಮಗಂತೂ ಗೊತ್ತಿಲ್ಲ, ನಮ್ಮ ದೊಡ್ಡನವ್ರಿಗೆ ಗೊತ್ತಿತ್ತು. ಅಂದ್ರೆ ಅವ್ರು ಮರ್ತಾರ್ರಿ ಹೇಳೋದು. ಇಲ್ಲಿ ನೋಡ್ರಿ, ಗುಡಿ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಐತ್ರಿ. ಯಾಕಂದ್ರೆ ಫಸ್ಟ್ ಟೈಮ್ ಬಂದಿದ್ದೈತಲ್ರಿ. ಇವಾಗಂತೂ ನೋಡ್ರಿ ಫ್ರೆಂಡ್ಸ್, 7 ಗಂಟೆಗೆ 5 ನಿಮಿಷ ಐತ್ರಿ. ಯಾಕಂದ್ರೆ 7:15 ಕ್ಲೋಸ್ ಅಂತೇಳಿ ಅಂದಾರ ಗುಡಿ. ನೋಡ್ರಿ, ದೀಕ್ಷಿತರಪ್ಪ ಅಂತೂ ನಾಚಾಕತ್ತು ಬಿಟ್ಟಾರೆ, ತೆಗಿಬೇಡ್ದು. ಮುಕುಂದ ಅಂತೂ ಅಳಾಕತ್ತಾನ್ರಿ. ಯಾಕಂದ್ರೆ ಯಾಕೆ ಶರ್ಟ್ ತೆಗ್ದಿದ್ದೈತಿ ನೀನು ಅಂಥೇಳಿ.
ನೋಡ್ರಿ ಅಳ್ಕೊಂಡ ಹೊಂಟನ್ರಿ ಅವ ಎಲ್ಲ ಯಾಕೆ ಶರ್ಟ್ ತೆಗೆದಿದ್ದೈತಿ ಯಾಕಿಲ್ಲ ನನ್ನ ಬಟ್ಟೆ ಹಾಕಂತ ಇರ್ಲಿ ತಗೋಪ ಹೋಗಿ ಬರೋಣ ಅಂತೇಳಿ ಕರ್ಕೊಂಡು ಹೊಂಟೀನಿ ರೀ. ನೋಡ್ರಿ ಅವ್ರಂತೂ ಬಂದಿಲ್ಲ ರೀ ದೀಕ್ಷಿತ್ ಅವರಪ್ಪ ನಮ್ಮ ಮಾಮಾರೆಲ್ಲ ಬಂದಿಲ್ಲ. ಅನ್ನ ಮಾತ್ರ ದೊಡ್ಡಣ್ಣ ಮಾತ್ರ ತೊಗೊಂಡು ಬಂದಿದ್ರಿ, ಅವ್ರಿಗೆ ಗೊತ್ತಿತ್ತು ರೀ, ಆದರೆ ಅವ್ರು ಹೇಳೋದು ಮರ್ತಾರೆ. ಹಂಗಂತೇಳಿ ದೀಕ್ಷಿತ್ ಅವರಪ್ಪ ನಮ್ಮ ದೊಡ್ಡ ಮಾಮ ಅಣ್ಣಾರೆಲ್ಲ ಏನು ಮಾಡ್ಯಾರ್ರಿ ಅಂಗಡಿಗೆ ಹೋಗಿ ಪಂಚೆ ಬರ್ತೈತಲ್ರಿ ಅದು ತೊಗೊಂಡು ಬಂದಾರ್ರಿ. ಯಾಕಂದ್ರೆ ನಾವು ಫಸ್ಟಿಗೆ ಬಂದುಬಿಟ್ಟಿವಿ ರೀ, ಮುಕುಂದನ್ ಭಾಳ ಕಾಡ್ಸಾಕತ್ತಿದ್ದ ಅಂತೇಳಿ ಮೊದಲಿಗೆ ಬಂದುಬಿಟ್ಟಿದ್ದೈತಿ. ಈಗ ನೋಡ್ರಿ ಕರೆಕ್ಟ್ 7 ಗಂಟೆ ಆಗೈತೆ ನೋಡ್ರಿ ಟೈಮ್ ಅಂತೂ. ಇವಾಗಂತೂ ಒಳಗೆ ಗರ್ಭಗುಡಿ ಒಳಗೂ ಹೊಂಟೀವ್ರಿ ನಾವು. ಮೊಬೈಲ್ ಅಂತೂ ಬಂದ್ ಮಾಡ್ತೀನಿ ರೀ ನಾನು, ಯಾಕಂದ್ರೆ ಅವ್ರು ನೋಡಿದ್ರಲ್ಲ ಬೈತಾರೆ ಮೊಬೈಲೆಲ್ಲ ಬಂದ್ ಮಾಡಿರಿ ಅಂಥೇಳಿ. ಅವ್ರು ಹೇಳೋಕ್ಕಂತೂ ಮುಂಚೆ ನಾನು ಬಂದ್ ಮಾಡಿಬಿಡ್ತೀನಿ ಮೊಬೈಲ್. ಇಡಗುಂಜಿ ಗಣಪತಿ ಅಂತೂ ಭಾಳ ಚಲೋ ಐತ್ರಿ. ಅಲ್ಲೇನು ನಾವು ಅಂದ್ಕೊಂಡಿರ್ತೀವಲ್ಲ ಅದೆಲ್ಲ ನೆರವೇರ್ತೈತೆ ಅಂತೇಳಿ ಅಂದ್ರಿ. ಮೊಬೈಲ್ ಅಂತೂ ಕೆಳಗಡೆ ಮಾಡಿದ್ದೀರಿ ನಾನು, ಯಾಕಂದ್ರೆ ಅವರು ಒದ್ರಾಕತ್ತಿದ್ರು ವಿಡಿಯೋ ಎಲ್ಲ ಮಾಡಬಾರ್ದು ಅಂಥೇಳಿ. ಅಲ್ಲಿ ನೋಡ್ರಿ ಮುಕುಂದ ಅಂತೂ ಕಾಡ್ಸಕತ್ತಿದ್ದ, ಸಪ್ನ ಅಂತೂ ತೊಗೊಂಡು ಹೊಂಟಲ್ ನೋಡ್ರಿ. ಫ್ರೆಂಡ್ಸ್ ಗೋಕರ್ಣದ ಗುಡಿ ಅಂದರೆ ಎಷ್ಟು ಹಳೇದಂದ್ರೆ ಫ್ರೆಂಡ್ಸ್ ಹೆಂಗೈತಲ್ರಿ ಹಂಗೈತ್ರಿ ಇದು. ಯಾವಾಗ ಕಟ್ಸಕ್ಕೆ ಸ್ಟಾರ್ಟ್ ಮಾಡಿದ್ರಲ್ರಿ ಹೆಂಗಿತ್ತೇನೋ ಗೊತ್ತಿಲ್ಲ, ಆವಾಗಂತೂ ನನಗಂತೂ ಗೊತ್ತಿಲ್ಲ. ಇವಾಗಲೂ ಅದಕ್ಕೆ ಪೇಂಟಿಂಗ್ ಇಲ್ಲ ಏನೂ ಇಲ್ಲ ರೀ, ಹಂಗೈತ್ರಿ. ಹಂಗೆ ನೋಡಿದ್ರಲ್ಲ ಕಣ್ಣಂತೂ ಅಷ್ಟು ತಂಪಿರ್ತೈತೆ ನೋಡ್ರಿ. ಆ ಗುಡಿ ಒಳಗೆ ಕಾಲಿಟ್ರಲ್ಲ ಎಷ್ಟು ಶಾಂತಿ ಎಷ್ಟು ನೆಮ್ಮದಿ ಇತ್ತಂದರೆ, ಅದು ಕಲ್ಲು ಒಳಗಿಂದ ನೀರಂತೂ ಬೀಳಾಕತ್ತೈತ್ರಿ. ಅದು ನೀರು ಎಲ್ಲಿಂದ ಬೀಳಾಕತ್ತೈತಿ ಏನಂತೇಳಿ ಒಂದು ಗೊತ್ತಿಲ್ಲ ರೀ. ಆ ಟೈಮಿಗಂತೂ ಮಳೆ ಅಂತೂ ಬಂದಿಲ್ಲ, ಅಂದರೆ ನೀರಂತೂ ಗುಡಿ ಒಳಗಂತೂ ಗರ್ಭಗುಡಿ ಒಳಗಿಂದ ನೀರಂತೂ ಬೀಳಾಕತ್ತಿತ್ರಿ. ಅಂದರೆ ಕಲ್ಲುದೇನು ಇರ್ತೈತಲ್ರಿ ಸಂಧಿ, ಅಲ್ಲಿಂದ ನೀರಂತೂ ಬೀಳಾಕತ್ತಿತ್ತು ರೀ. ನನಗೆ ಆ ಗುಡಿ ನೋಡಿದ ಮ್ಯಾಗ ನನಗೆ ಕೊಲ್ಲಾಪುರ ಮಹಾಲಕ್ಷ್ಮಿ ಗುಡಿಗೆ ಹೋಗಿದ್ದೀವಿ ರೀ ನಾವು. ಆವಾಗ ಅದು ನೆನಪು ಬಂತು ರೀ. ಕೊಲ್ಲಾಪುರ ಮಹಾಲಕ್ಷ್ಮಿ ಗುಡಿ ಒಳಗೂ ಹಿಂಗೆ ಐತ್ರಿ. ನಾನು ಆವಾಗ ಫಸ್ಟ್ ಟೈಮ್ ಹೋಗಿದ್ದೆ ರೀ. ನಾನು ಏಪ್ರಿಲ್ ಟೈಮ್ನಾಗ ಹೋಗಿದ್ದೆ, ಹುಡುಗರು ಸುಟಿ ಇದ್ವಲ್ಲ ಆ ಟೈಮಿಗೆ ನಾನು ಕೊಲ್ಲಾಪುರ ಮಹಾಲಕ್ಷ್ಮಿ ಗುಡಿಗೆ ಹೋಗಿದ್ದೆ ರೀ. ಆ ಫೀಲ್ ಅಂತೂ ಬಂತು ರೀ ಗೋಕರ್ಣ ನೋಡಿದ ಮ್ಯಾಗ ನನಗೆ. ನೋಡ್ರಿ ಗುಡಿ ಒಳಗಿಂದ ನಾವು ಹೊರಗಡೆ ಬರೋಕೆ ಕರೆಕ್ಟ್ ಅರ್ಧ ತಾಸು ಆಯ್ತು ನೋಡ್ರಿ. ಯಾಕಂದ್ರೆ ನಾವು 7 ಗಂಟೆಗಂತೂ ಗುಡಿ ಒಳಗೆ ಹೋಗಿದ್ದೀವಿ ರೀ. ಇವಾಗಂತೂ 7:15. ಗುಡಿಲಿಂದ ಹೊರಗಡೆ ಬಂದ ತಕ್ಷಣ ಹುಡುಗರಿಗೆ ತಿನ್ನೋಕೆ ಆಟ ಆಡೋಕ್ಕೆಲ್ಲ ಕೊಡಿಸ್ಕೊಂಡು ಹೋಗೋಷ್ಟರಲ್ಲಿ 8:30 ಆಯ್ತು ರೀ. 8:30ಗೆ ಊಟ ಮಾಡಕ್ಕೆ ಅಂತೇಳಿ ಹೋದಿವಿ ನಾವು. ಊಟ ಅಂತೂ ಭಾಳ ಚಲೋ ಐತ್ರಿ. ಅಂದರೆ ಪ್ರಸಾದ ಊಟಕ್ಕೆ ಯಾವಾಗಲೂ ಗುಡಿ ಒಳಗೆ ಪ್ರಸಾದನ ಅನ್ಬೇಕ್ರಿ. ಪ್ರಸಾದ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಐತ್ರಿ. ಅನ್ನ ಸಾರು ಆಮೇಲೆ ಮಜ್ಜಿಗೆ ಕೊಟ್ರಿ. ಒಂದು ಬಿಟ್ಟು 2 ಸರಿ ಹಾಕ್ತಾರ್ರಿ. ಅಂದರೆ ಒಂದು ಸರಿ ಹಾಕಿದ್ಮ್ಯಾಗ ಸ್ವಲ್ಪ ತಿನ್ಬೇಕು ಅನಿಸ್ತೈತಿ, 2ನೇ ಸರಿನೂ ಹಾಕ್ತಾರ್ರಿ. ಹೊಟ್ಟೆ ತುಂಬಂತೂ ತಿಂದಿವಿ ನಾವು. ಚಲೋ ಐತ್ರಿ ಅನ್ನ ಸಾರು ಎಲ್ಲ ತಿಂದ ಮ್ಯಾಗ ನಮಗೂ ಅಂತೂ ಸಮಾಧಾನ ಆಯಿತು. ಹೊರಗಡೆನೂ ತಿನ್ಬೋದ್ರಿ ತೊಗೊಂಡು, ಆದರೆ ಗುಡಿ ಒಳಗಿನ ಪ್ರಸಾದ ತಿನ್ನಕ್ಕೆ ಅದಕ್ಕೊಂದು ಪುಣ್ಯ ಮಾಡ್ಕೊಂಡಿರ್ಬೋದು ಅಂತೇಳಿ ಅಂತಾರೆ ದೊಡ್ಡವ್ರು. ಹಂಗಂತೇಳಿ ನಾವು ಅಲ್ಲೇ ಊಟ ಗೀಟ ಮಾಡ್ಕೊಂಡ್ವಿ ರೀ. ಊಟ ಮಾಡಿ ನೋಡ್ರಿ ಪ್ಲೇಟೆಲ್ಲ ತೊಳೆದು ಇಡ್ಬೇಕಂತೇಳಿ ಅಂದ್ರೆ ಪ್ಲೇಟ್ ಗ್ಲಾಸ್ ಎಲ್ಲ ನಿಮ್ಮ ಪ್ಲೇಟ್ ತೊಳೆದು ಅಲ್ಲೇ ಹಾಕ್ಬೇಕಂತ್ರಿ. ಅದು ಒಂದು ಪುಣ್ಯದ ಕೆಲಸನ ಅನ್ಕೊಂತೀವಿ ನಾವು. ನೋಡ್ರಿ ಎಲ್ಲರೂ ಊಟ ಗೀಟ ಮಾಡಿದ್ಮ್ಯಾಗ ಗ್ಲಾಸ್ ಪ್ಲೇಟ್ ಎಲ್ಲ ಸ್ವಚ್ಛಂಗೆ ತೊಳೆಯಕತ್ತಿದ್ದೀರಿ. ನಾನಂತೂ ಫಸ್ಟ್ಲಿಂದ ನನಗೆ ಎಕ್ಸ್ಪೀರಿಯೆನ್ಸ್ ಭಾಳ ರೀ, ಪ್ಲೇಟ್ ತೊಳೆಯೋದು ಗ್ಲಾಸ್ ತೊಳೆಯೋದೆಲ್ಲ ಚಲೋ ಅನಿಸ್ತೈತ್ರಿ ನನಗೆ. ಅನ್ನ ಸಾರು ಅಂತೂ ಭಾಳ ಚಲೋ ಐತ್ರಿ. ದೀಕ್ಷಿತ ನೋಡಿದ್ರೆ ನಾನು ತೊಳಿತೀನಿ ಕೊಡುವ ಅಂತೇಳಿ ಅನ್ನಲ್ರಿ ಪ್ಲೇಟ್. ಸರಿವಾ ನಾನು ತೊಳೆದಿದ್ದೈತಿ ನೀ ಕೈ ತೊಗೊಂಡು ಬಾ ಸಾಕಂತೇಳಿ ಆಕೆ ಕೈಗೆ ತೊಳಸ್ಕೊಂಡಿವ್ರಿ. ಪ್ಲೇಟೆಲ್ಲ ತೊಗೊಂಡು ಹೋಗಿ ಅಲ್ಲೇ ಹಾಕೋದಿರ್ತೈತ್ರಿ. ಬುಟ್ಟಿ ಅಂತೂ ನೋಡ್ರಿ ಬುಟ್ಟಿ ಒಳಗೆ ಹಾಕೋದ್ರಿ. ಒಂದು ಕಡೆ ಬುಟ್ಟಿ ಒಳಗೆ ಪ್ಲೇಟ್ ಹಾಕೋದು ಬರ್ತೈತಿ, ಇನ್ನೊಂದು ಕಡೆ ಗ್ಲಾಸ್ ಹಾಕೋದು ಬರ್ತೈತಿ. ಹೊಟ್ಟೆ ಅಂತೂ ತುಂಬೈತ್ರಿ. ಅನ್ನ ಸಾರಂತೂ ಸೂಪರ್ ಐತೆ ಅಂತೇಳಿ ಅಂದು ಹೊಟ್ಟೆ ತುಂಬೈತಂತೇಳಿ ಅಂದ್ರಿ. ಇವಾಗಂತೂ ಹೊಂಟೀವಿ ನೋಡ್ರಿ ನಾವಂತೂ. ನೋಡ್ರಿ ಮುಕುಂದಂತೂ ರೆಡಿ ರೀ ಚಿಪ್ಸ್ ತೊಗೊಂಡು. ಫ್ರೆಂಡ್ಸ್ ಮನೆಗೆ ಬರ್ಬೇಕಂದ್ರೆ ಕರೆಕ್ಟ್ 2 ಗಂಟೆ ರೀ. ಫ್ರೆಂಡ್ಸ್ ಇದಿತ್ರಿ ಇವತ್ತಿನ ವಿಡಿಯೋ ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಲಿಕ್ಕೆ ಹೋಗ್ಬೇಡ್ರಿ. ದೇವ್ರು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಲಿ ಅಂತೇಳಿ ನಾ ಮನಸ್ಫೂರ್ತಿಯಿಂದ ಕೋರ್ಕೊತೀನಿ.